ನರೇಂದ್ರ ಮೋದಿ ಏನ್ ಮಾಡ್ತಾ ಇದ್ದಾರೆ, ಕರ್ನಾಟಕದ 25 ಜನ ಸಂಸದರು ಏನ್ ಮಾಡ್ತಾ ಇದ್ದಾರೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಸತ್ತಿವೆ, ಈ ರೀತಿಯ ಒಂದಿಷ್ಟು ಸತ್ಯಕ್ಕೆ ದೂರವಾದಂಥ ಆದರೆ ಬರೀ ಆಕ್ರೋಶಭರಿತ ಮಾತುಗಳನ್ನು ಆಡ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಕರ್ನಾಟಕದ 25 ಸಂಸದರು ಎಲ್ಲರೂ ಒಟ್ಟಿಗೆ ಸೇರಿ ಕರ್ನಾಟಕಕ್ಕೆ ನಾವೇನನ್ನ ಪ್ರಯತ್ನಗಳನ್ನು ಮಾಡಿದ್ದೇವೆ ಮತ್ತು ಕರ್ನಾಟಕದಲ್ಲಿ ಎಂಥ ಒಂದು ಇರ್ರೆಸ್ಪಾನ್ಸಿಬಲ್ ಅಪೋಸಿಷನ್ ಇದೆ ಅನ್ನುವಂಥ ವಿಚಾರವನ್ನ ತಿಳಿಸಲಿಕ್ಕೆ ಇವತ್ತು ಬಯಸ್ತಾ ಇದ್ದೀವಿ. ಈಗಾಗಲೇ ಮಾನ್ಯ ಸಚಿವರು ಕರ್ನಾಟಕ ಮತ್ತು ರಾಜ್ಯದ ಸಾಕಷ್ಟು ಅಂಕಿಅಂಶಗಳನ್ನು ಹೇಳಿದ್ದಾರೆ. ಆ ವಿಚಾರಗಳನ್ನು ಮತ್ತೆ ಪುನರುಚ್ಚರಿಸದೆ ಕೇವಲ ಒಂದಿಷ್ಟು ವಿಚಾರಗಳನ್ನು ಮಾತ್ರ ನಿಮ್ಮ ಎದುರುಗಡೆ ಹೇಳ್ತಾರೆ. ಸ್ನೇಹಿತರೆ, ಕೋವಿಡ್ನ ಎರಡನೇ ಅಲೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆಯೇ ಮಾರ್ಚ್ 17ನೇ ತಾರೀಕಂದು ಮಾನ್ಯ ಪ್ರಧಾನಮಂತ್ರಿಗಳು ದೇಶದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ನ ಮಾಡಿ ಎರಡನೇ ಅಲೆ ಬರ್ತಾ ಇದೆ, ಎಲ್ಲ ರಾಜ್ಯಗಳಲ್ಲೂ ಇದಕ್ಕೆ ಸರಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಮುನ್ಸೂಚನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾರ್ಚ್ 17ನೇ ತಾರೀಕು ಇಡೀ ದೇಶಕ್ಕೆ ಕೊಟ್ಟಿದ್ರು, ದೇಶದ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ರು. ಕೇಂದ್ರ ಸರ್ಕಾರ ಕಾಂಗ್ರೆಸ್ ಹೇಳೋ ಹಾಗೆ ನಿದ್ರಿಸ್ತಿರ್ಲಿಲ್ಲ, ಸೆಕೆಂಡ್ ವೇವ್ ಬರುತ್ತೆ ಎನ್ನುವಂಥದ್ದು ಗೊತ್ತೇ ಇಲ್ಲದಲೇ ಎನ್ನುವಂಥದ್ದು ಇರಲಿಲ್ಲ. ಪ್ರತಿ ಹಂತದಲ್ಲಿಯೂ ಕೂಡ ಒಂದು ಬಹಳ ಸೈಂಟಿಫಿಕ್ ಆಗಿರುವಂತ ಒಂದು ಪ್ಲಾನಿಂಗ್, ಎರಡನೇ ಅಲೆ ಎದುರಿಸಕ್ಕೆ ದೇಶ ಕೊರೋನಾದ ಯುದ್ಧ ಮಾಡಲಿಕ್ಕೆ ತಯಾರು ನಡೆದಿತ್ತು. ಮೊದಲನೇ ಅಲೆಗೂ ಎರಡನೇ ಅಲೆಗೂ ಒಂದಿಷ್ಟು ಬದಲಾವಣೆಗಳನ್ನು ನಾನು ನಿಮಗೆ ತಿಳಿಸ್ತೇನೆ. ಮೊದಲನೇದು, ಎರಡನೇ ಅಲೆಯಲ್ಲಿ ನಮಗಿರುವಂತಹ ಬಹಳ ದೊಡ್ಡ ಅಸ್ತ್ರ ಅಂತಂದ್ರೆ ವ್ಯಾಕ್ಸಿನೇಷನ್. ನೀವು ಇಮ್ಯಾಜಿನ್ ಮಾಡಿ, ಮೊದಲನೇ ಅಲೆಯಲ್ಲಿ ನಮ್ಮ ಯಾವುದೇ ವೈದ್ಯಕೀಯ ಸಿಬ್ಬಂದಿಗೆ, ಡಾಕ್ಟರ್ಸ್ಗಳು, ನರ್ಸ್ಗಳು, ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥವ್ರು ಯಾರಿಗೂ ಕೂಡ ವ್ಯಾಕ್ಸಿನೇಷನ್ ಪ್ರೊಟೆಕ್ಷನ್ ಇರಲಿಲ್ಲ. ಆದರೆ PM ಕೇರ್ಸ್ ನ ಫಂಡ್ ನ ಒಂದು ಉಪಯೋಗವನ್ನು ಮಾಡಿ ಸುಮಾರು 66 ಮಿಲಿಯನ್ ಡೋಸ್ಗಳ ವ್ಯಾಕ್ಸಿನೇಷನ್ ಅನ್ನ ಭಾರತದ ಫ್ರಂಟ್ ಲೈನ್ ವರ್ಕರ್ಸ್ಗೆ ಮೊದಲನೇ ಫೇಸ್ ನ ವ್ಯಾಕ್ಸಿನೇಷನ್ ನಲ್ಲಿ ಕೇಂದ್ರ ಸರ್ಕಾರ ಪ್ರಧಾನಿಗಳು ಮಾಡಿಕೊಟ್ರು. ಹೋದ ವರ್ಷದ ಮೊದಲನೇ ಅಲೆಯಲ್ಲಿ ಎಷ್ಟೋ ಜನ ಡಾಕ್ಟರ್ಗಳು, ವೈದ್ಯಕೀಯ ಸಿಬ್ಬಂದಿಗಳು, ನರ್ಸ್ಗಳು ಹುತಾತ್ಮರಾಗಿದ್ದನ್ನ, ಕೋವಿಡ್ಗೆ ಬಲಿಯಾಗಿರುವಂತಹ ಕಥೆಗಳನ್ನ ಮಾಧ್ಯಮಗಳಲ್ಲಿ ಓದ್ತಿದ್ವಿ. ಈ ಸೆಕೆಂಡ್ ಫೇಸ್ ನಲ್ಲಿ 2 ಡೋಸ್ನ ವ್ಯಾಕ್ಸಿನೇಷನ್ ಪಡೆದಿರುವಂತಹ ಡಾಕ್ಟರ್ಗಳು ಯಾರೂ ಕೂಡ ಕೊರೋನಾಗೆ ಬಲಿಯಾಗದಲೇ ಇರುವಂತದ್ದನ್ನು ನಾವು ನೋಡಿರುವಂತದ್ದು. ಮೊದಲ ಹಂತದಲ್ಲಿ ಎಂಥ ದೊಡ್ಡ ಸಾಧನೆಯನ್ನ, ಎಂಥ ದೊಡ್ಡ ಪ್ರೊಟೆಕ್ಷನ್ ಅನ್ನು ನಮ್ಮ ಫಸ್ಟ್ ಫ್ರಂಟ್ ಲೈನ್ ಕೋವಿಡ್ ವಾರಿಯರ್ಸ್ ಯಾರಿದ್ದಾರೆ, ಡಾಕ್ಟರ್ಸ್ಗಳು, ನರ್ಸ್ಗಳು, ಅವರಿಗೆ ಕೇಂದ್ರ ಸರ್ಕಾರ ಕೊಟ್ಟಿರೋದನ್ನ ನಾವು ನೋಡಿದ್ವಿ. ಎರಡನೇದು, ವ್ಯಾಕ್ಸಿನೇಷನ್ ನ ಪ್ಲಾನಿಂಗ್ ನಿಂದ ಹಿಡಿದು ವ್ಯಾಕ್ಸಿನೇಷನ್ ನ ತಯಾರು ಮಾಡೋದ್ರವರೆಗೆ ಕೇವಲ 9 ತಿಂಗಳಲ್ಲಿ ಫ್ರಮ್ ಪ್ಲಾನಿಂಗ್ ಟು ಎಕ್ಸಿಕ್ಯೂಷನ್ ಪ್ರಪಂಚದ ಇತಿಹಾಸದಲ್ಲಿ ಇವತ್ತಿಗೂ ಕೂಡ ಯಾವುದೇ ಒಂದು ಬದಲಾವಣೆ ಆಗುತ್ತಿರುವ, ಇನ್ನು ಡೆವಲಪಿಂಗ್ ಕಂಟ್ರಿ ಅಂತ ಯಾವ ಕರಿತೀವಿ ಆ ರೀತಿಯ ಡೆವಲಪಿಂಗ್ ಕಂಟ್ರಿ ಹತ್ರ ತನ್ನ ದೇಶದಲ್ಲೇ ತಯಾರು ಮಾಡಿರುವಂತ ಇಂಡಿಜಿನಿಯಸ್ ವ್ಯಾಕ್ಸಿನ್ ಭಾರತ ಬಿಟ್ಟರೆ ಯಾರ ಹತ್ರನೂ ಇವತ್ತಿಲ್ಲ. 9 ತಿಂಗಳಲ್ಲಿ ಪ್ಲಾನಿಂಗ್ ನಿಂದ ಎಕ್ಸಿಕ್ಯೂಷನ್ ವರೆಗೆ ವ್ಯಾಕ್ಸಿನೇಷನ್ ತಯಾರು ಮಾಡೋದ್ರ ಜೊತೆಗೆ ಸುಮಾರು 18.5 ಕೋಟಿ ಜನಕ್ಕೆ ವ್ಯಾಕ್ಸಿನೇಷನ್ ಅನ್ನು ಈ ದೇಶದಲ್ಲಿ ಇವತ್ತಾಗಲೇ ಕೊಟ್ಟಾಗಿದೆ. ಈ 18.5 ಕೋಟಿ ಜನರ ವ್ಯಾಕ್ಸಿನೇಷನ್ ಹೇಗೆ ಅಂತಂದ್ರೆ, ದ ಹೈಯೆಸ್ಟ್ ನಂಬರ್ ಆಫ್ ವ್ಯಾಕ್ಸಿನೇಟೆಡ್ ಇನ್ ದ ಶಾರ್ಟೆಸ್ಟ್ ಪೀರಿಯಡ್ ಆಫ್ ಟೈಮ್. ಅತ್ಯಂತ ಹೆಚ್ಚು ಜನಕ್ಕೆ ವ್ಯಾಕ್ಸಿನೇಷನ್ ಅತ್ಯಂತ ಕಡಿಮೆ ಅವಧಿಯಲ್ಲಿ ಕೊಟ್ಟಿರುವಂತಹ ಪ್ರಪಂಚದ ದೊಡ್ಡ ದೇಶ ಯಾವುದು ಅಂದ್ರೆ ಭಾರತ ಮಾತ್ರ. ಇದನ್ನು ನರೇಂದ್ರ ಮೋದಿ ಅವರು ಮಾಡಿದ್ರು. ಸೆಪ್ಟೆಂಬರ್ ಈ ವರ್ಷದಲ್ಲಿ ಕೇವಲ ಕೋವ್ಯಾಕ್ಸಿನ್ ನ ಪ್ರೊಡಕ್ಷನ್ ದೇಶದಲ್ಲಿ 10 ಕೋಟಿ ಪ್ರತಿ ತಿಂಗಳಿಗಾಗುವಂಥದ್ದಿದೆ. ಇದರ ದೊಡ್ಡ ಸೈಜ್ ಎಷ್ಟು, ಗಾತ್ರ ಅನ್ನೋದೊಂದು ನಿಮಿಷ ಯೋಚನೆ ಮಾಡಿ. ಈ ಸೆಪ್ಟೆಂಬರ್ನಲ್ಲಿ ನಾವು ವ್ಯಾಕ್ಸಿನ್ ಕಂಡುಹಿಡಿಯೋದ್ರ ಜೊತೆಗೆ 18.5 ಕೋಟಿ ಜನಕ್ಕೆ ವ್ಯಾಕ್ಸಿನೇಷನ್ ಮಾಡೋದ್ರ ಜೊತೆಗೆ ನಮ್ಮ ಎಲ್ಲ ಡಾಕ್ಟರ್, ನರ್ಸು ಸಿಬ್ಬಂದಿಗಳಿಗೆ ವ್ಯಾಕ್ಸಿನೇಷನ್ ಕೊಟ್ಟಿರೋದ್ರ ಜೊತೆಗೆ ಪ್ರೊಡಕ್ಷನ್ ಕೆಪಾಸಿಟಿಯನ್ನು ಎಷ್ಟು ಜಾಸ್ತಿ ಮಾಡ್ತಾ ಇದ್ದೀವಿ ಅಂತಂದ್ರೆ, ಸೆಪ್ಟೆಂಬರ್ ಈ ವರ್ಷದಲ್ಲಿ ತಿಂಗಳಿಗೆ 10 ಕೋಟಿ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದೀವಿ. ಪ್ರೊಡಕ್ಷನ್ ಈ ದೇಶದಲ್ಲಿ ನಡೀತಾ ಇದೆ. ಕರ್ನಾಟಕಕ್ಕೆ ಅದರ ಪೈಕಿ ಈಗಾಗಲೇ 1.10 ಕ್ರೋರ್ ವ್ಯಾಕ್ಸಿನೇಷನ್ ಈಗಾಗಲೇ ಬಂದಾಗಿದೆ. ಅದರ ಮಾಹಿತಿಯನ್ನು ಈಗಾಗಲೇ ಸಚಿವರು ಕೊಟ್ಟಿದ್ದಾರೆ. ಈ ಇಡೀ ವ್ಯಾಕ್ಸಿನೇಷನ್ ಅನ್ನ ತಯಾರು ಮಾಡೋದ್ರ ಜೊತೆಗೆ, ಜನಕ್ಕೆ ವ್ಯಾಕ್ಸಿನೇಷನ್ ಕೊಡೋದ್ರ ಜೊತೆಗೆ ಅತ್ಯಂತ ವೇಗವಾಗಿ
ಪ್ರೊಡಕ್ಷನ್ ಜಾಸ್ತಿ ಮಾಡೋದ್ರ ಕಡೆಗೆ ನರೇಂದ್ರ ಮೋದಿ, ಕೇಂದ್ರ ಸರ್ಕಾರ, ಸಚಿವರು, ಶಾಸಕರುಗಳು ಕೆಲಸ ಮಾಡಬೇಕಾದ್ರೆ ಕಾಂಗ್ರೆಸ್ ಪಾರ್ಟಿ ಮಾಡ್ತಿದ್ದೇನು? ಲಸಿಕೆಯ ವಿರುದ್ಧ ಅಪಪ್ರಚಾರ ಮಾಡುವಂಥದ್ದು, ಜನಕ್ಕೆ ಲಸಿಕೆ ತಗೊಳ್ಬಾರದು ಅನ್ನುವಂಥ ರೀತಿ ವ್ಯಾಕ್ಸಿನ್ ಹೆಸಿಟೆನ್ಸಿಯನ್ನ ಎನ್ಕರೇಜ್ ಮಾಡುವಂಥದ್ದು, ಇದು ಬಿಜೆಪಿ ವ್ಯಾಕ್ಸಿನ್, ಇದನ್ನು ತಗೊಳ್ಬಾರದು ಅಂತ ಕಥೆಗಳನ್ನು ಹೊಡಿಸುವಂಥದ್ದು. ನಮ್ಮ ಕರ್ನಾಟಕದಲ್ಲೇನೆ UT ಖಾದರ್ ಅಂತ ಸಚಿವರು ವ್ಯಾಕ್ಸಿನ್ ಪ್ರಾರಂಭ ಆದಂತ ಸಂದರ್ಭದಲ್ಲಿ ವ್ಯಾಕ್ಸಿನ್ ತಗೊಳ್ಬಾರದು ಅಂತ ಜನಕ್ಕೆಲ್ಲ ಬುದ್ಧಿವಾದ ಹೇಳಿ ಸುಳ್ಳು ಅಪಪ್ರಚಾರಗಳನ್ನು ಮಾಡಿ ಇವತ್ತು ವ್ಯಾಕ್ಸಿನ್ ಸಿಕ್ಕ ತಕ್ಷಣ ಕೋವಿಡ್ ನ 2ನೇ ಅಲೆ ದೊಡ್ಡದಾಗಿ ಜನ ಸಾಯ್ತಾ ಇರಬೇಕಾದ್ರೆ ಹೆದರ್ಕೊಂಡು ಹೋಗಿ ಫಸ್ಟ್ ಲೈನ್ ಅಲ್ಲಿ ನಿಂತ್ಕೊಂಡು ವ್ಯಾಕ್ಸಿನ್ ಹಾಕಿಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟಿಂಗ್ ಮಾಡ್ತಾ ಇದ್ದಾರೆ. ನೈತಿಕತೆ ಇಲ್ಲದ ಹಿಪೋಕ್ರಿಟ್ಸ್ ಇರುವಂತದ್ದು ಈ ರಾಜಕಾರಣದಲ್ಲಿ ನಮಗೆ ಕಾಣಿಸ್ತಾ ಇದೆ. ಮೊದಲನೇ ಹಂತ, ಎರಡನೇ ಹಂತದಲ್ಲಿ ಕಾಂಗ್ರೆಸ್ನವ್ರು ಹೇಳ್ತಿದ್ದೇನು? ಲಸಿಕೆಯನ್ನ ರಾಜ್ಯ ಸರ್ಕಾರಗಳಿಗೆ ಖರೀದಿ ಮಾಡಕ್ ಪರ್ಮಿಷನ್ ಕೊಡಿ ಹೇಳ್ತಿದ್ರು. ಕೇಂದ್ರ ಸರ್ಕಾರ ಏನ್ ಮಾಡ್ತು? ಇವರೆಲ್ಲರೂ ಕೇಳ್ತಾ ಇದ್ದಾರೆ ಅಂತ ಹೇಳಿ ಆಯ್ತು ರಾಜ್ಯ ಸರ್ಕಾರಗಳು ವ್ಯಾಕ್ಸಿನ್ ನೇರವಾಗಿ ಖರೀದಿ ಮಾಡಬಹುದು ಅಂತ ಕೊಟ್ಟರು. ಇವತ್ತೇನ್ ಹೇಳ್ತಾ ಇದ್ದಾರೆ ಇಲ್ಲಿ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ನಾಯಕರು, ಕೇಂದ್ರದ ಕಾಂಗ್ರೆಸ್ ನಾಯಕರು? ಇಲ್ಲ, ಕೇಂದ್ರ ಸರ್ಕಾರನೇ ಖರೀದಿ ಮಾಡಿ ನಮಗೆ ಕೊಡಬೇಕು ಅಂತ. ಕೇಂದ್ರ ಸರ್ಕಾರ ಖರೀದಿ ಮಾಡಬೇಕಾದಾಗ ರಾಜ್ಯ ಸರ್ಕಾರಗಳಿಗೆ ಬಿಡಿ ಅನ್ನುವಂಥದ್ದು. ಆಯ್ತು ನೀವು ಮಾಡಿ ರಾಜ್ಯ ಸರ್ಕಾರಗಳು ತಗೊಳ್ಳಿ ಎಂದಿದ ತಕ್ಷಣ ಕೇಂದ್ರ ಸರ್ಕಾರ ಖರೀದಿ ಮಾಡಬೇಕು ಅನ್ನುವಂಥದ್ದು. ದೇಶದ ಜನರನ್ನೇನು ಅನ್ಕೊಂಡಿದ್ದಾರೆ? ಈ ರೀತಿಯ ಅಪಪ್ರಚಾರ ಒಂದ್ ಕಡೆ ಆಯ್ತು ಅಂತಂದ್ರೆ ಇಡೀ ದೇಶಕ್ಕೆ ಆಕ್ಸಿಜನ್ ಪ್ರೊಡಕ್ಷನ್ ಮಾಡುವಂತ ದೃಷ್ಟಿಯಿಂದ ಯಾವ ದೊಡ್ಡ ಮಟ್ಟದ ಕೆಲಸ ಆಯ್ತು ಅಂತ ಹೇಳಿ ಒಂದ್ 2-3 ಅಂಕಿ ಅಂಶಗಳು ಮಾತ್ರ ನಿಮ್ಮ ಎದುರುಗಡೆ ಸತ್ಯವನ್ನು ಹೊರತರುತ್ತೆ. ಕೋವಿಡ್ ನ 2ನೇ ಅಲೆ ಪ್ರಾರಂಭ ಆದಾಗ ಈ ಸಂಖ್ಯೆ ಬಹಳ ಇಂಪಾರ್ಟೆಂಟ್ ಇದೆ. ಇದರ ನಮಗಿದ್ದಂತಹ ಸವಾಲಿನ ಒಂದು ಅಂದಾಜನ್ನ ಮಾಡಿಕೊಳ್ಳಿಕ್ಕೆ 900 ಮೆಟ್ರಿಕ್ ಟನ್ ನಮಗೆ ಆಕ್ಸಿಜನ್ ನ ಒಂದು ಅವಶ್ಯಕತೆ ಇದ್ದಿದ್ದು, ಖರ್ಚಾಗ್ತಿದ್ದು 900 ಮೆಟ್ರಿಕ್ ಟನ್ 2ನೇ ಅಲೆ ಪ್ರಾರಂಭ ಆದಾಗ ಮೆಡಿಕಲ್ ಆಕ್ಸಿಜನ್ ನಮ್ಮಲ್ಲಿ ಆಗ್ತಿತ್ತು. ಈಗ ದೇಶದಲ್ಲಿ ನಮಗೆ ಡಿಮ್ಯಾಂಡ್ ಇರುವಂತದ್ದು 9,000 ಮೆಟ್ರಿಕ್ ಟನ್. 900% ಇನ್ಕ್ರೀಸ್. 900 ಮೆಟ್ರಿಕ್ ಟನ್ ಇಂದ 9,000 ಮೆಟ್ರಿಕ್ ಟನ್ಗಳನ್ನ ಒಮ್ಮೆಲೆ ಸಪ್ಲೈ ಮಾಡಬೇಕಾದಂತಹ ಒಂದು ಸವಾಲು ರಾಜ್ಯ ಕೇಂದ್ರ ಸರ್ಕಾರಗಳಿಗೆ ಬಂತು. ಕೇಂದ್ರ ಸರ್ಕಾರದ ಎದುರುಗಡೆ ಬಂತು. ದೆಹಲಿಯಲ್ಲಿ ಕರೆಕ್ಟ್ ಆಗಿ ಆಕ್ಸಿಜನ್ ಸಪ್ಲೈ ಆಗಲಿಲ್ಲ ಅಂದಿದ ತಕ್ಷಣ ಕೇಜ್ರಿವಾಲ್ ಟ್ವೀಟ್ ಹಾಕ್ಬಿಡ್ತಾರೆ, ನರೇಂದ್ರ ಮೋದಿ, ಅಮಿತ್ ಶಾ ಈಗ ಟ್ವೀಟ್ ಮಾಡಿ ಇದು ಆಕ್ಸಿಜನ್ ಕೊಡಿ ಅಂತ. ಆದ್ರೆ ನರೇಂದ್ರ ಮೋದಿ ಯಾರಿಗೂ ಟ್ವೀಟ್ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ ಕೊಡಿ ಆಕ್ಸಿಜನ್ ಅಂತ. ನರೇಂದ್ರ ಮೋದಿ ಅದನ್ನ ಖುದ್ದಾಗಿ ಪ್ರೊವೈಡ್ ಮಾಡಬೇಕಾಗಿರುವಂತಹ ಜವಾಬ್ದಾರಿ ಅವರು. ಏನ್ ಮಾಡಿದ್ರು ಕೇಂದ್ರ ಸರ್ಕಾರ? ಆಗಸ್ಟ್ 2020ರಲ್ಲಿ ದೇಶದಲ್ಲಿ ಆಕ್ಸಿಜನ್ ಪ್ರೊಡಕ್ಷನ್ ಆಗ್ತಿದ್ದು 5,700 ಮೆಟ್ರಿಕ್ ಟನ್. ಮೇ 2021ರಲ್ಲಿ ಇವತ್ತು ಪ್ರೊಡ್ಯೂಸ್ ಆಗ್ತಾ ಇರುವಂತದ್ದು 9,446 ಟನ್ ಮೆಟ್ರಿಕ್ ಟನ್. ಅಂದ್ರೆ 40% ಇನ್ಕ್ರೀಸ್ ಕೇವಲ ಒಂದಿಷ್ಟು ತಿಂಗಳಲ್ಲಿ ಮಾಡ್ತು. ಆಕ್ಸಿಜನ್ ಪ್ರೊಡಕ್ಷನ್ ಮಾಡೋದೊಂದು, ಆದ್ರೆ ಆಕ್ಸಿಜನ್ ಪ್ರೊಡಕ್ಷನ್ ಮಾಡಿದ್ಮೇಲೆ ಅದನ್ನ ಆಸ್ಪತ್ರೆಗಳಿಗೆ ತಲುಪಿಸಬೇಕಾಗಿರುವಂತಹ ಲಾಜಿಸ್ಟಿಕ್ ಸಪ್ಲೈ ಚೈನ್ ಏನಿದೆ ಅದನ್ನ ಮಾಡಬೇಕಾಗಿರುವಂತದ್ದು ಮತ್ತೊಂದು ದೊಡ್ಡ ಸವಾಲು. ಆಕ್ಸಿಜನ್ ನೀವು ಪ್ರೊಡಕ್ಷನ್ ಮಾಡ್ಬಿಡ್ಬೋದು ಫ್ಯಾಕ್ಟರಿಗಳಲ್ಲಿ, ಆದ್ರೆ ಅಲ್ಲಿಂದ ಆಸ್ಪತ್ರೆಗೆ ಬರಲಿಕ್ಕೆ ಟ್ಯಾಂಕರ್ಗಳು ಬೇಕು, ಆಕ್ಸಿಜನ್ ಸಿಲಿಂಡರ್ಗಳು ಬೇಕು. ಈ ನಂಬರ್ಗಳನ್ನು ನೋಡಿ ತಾವು. ಮಾರ್ಚ್ 2020ರಲ್ಲಿ ದೇಶದಲ್ಲಿ ಇದ್ದಿದ್ದು 4.35 ಲಕ್ಷ ಆಕ್ಸಿಜನ್ ಸಿಲಿಂಡರ್ಗಳು. ಆದ್ರೆ ಇವತ್ತು ಭಾರತದಲ್ಲಿರುವಂಥದ್ದು 11.20 ಲಕ್ಷ ಆಕ್ಸಿಜನ್ ಸಿಲಿಂಡರ್ಗಳು. ಕೇವಲ ಒಂದಿಷ್ಟೇ ತಿಂಗಳಲ್ಲಿ 157% ಇನ್ಕ್ರೀಸ್ ಇನ್ ಮೆಡಿಕಲ್ ಆಕ್ಸಿಜನ್ ಸಿಲಿಂಡರ್ಸ್. 157% ಇನ್ಕ್ರೀಸ್ ಆಗಿದೆ. ಅದ್ರ ಜೊತೆಗೆ ಆಕ್ಸಿಜನ್ಗಳನ್ನು ಸಪ್ಲೈ ಮಾಡುವಂತ ಟ್ಯಾಂಕರ್ಗಳು ಏನ್ ಬೇಕು ಒಂದೊಂದು ಕಡೆಯಿಂದ ತಗೊಂಡು ಬರುವಂತದ್ದು. ಆ ಟ್ಯಾಂಕರ್ಗಳ ಕೆಪಾಸಿಟಿ ನಮ್ಮಲ್ಲಿ ಇದ್ದಿದ್ದು 2021 ಮಾರ್ಚ್ ಅಲ್ಲಿ ಇದ್ದಿದ್ದು 12,480 ಮೆಟ್ರಿಕ್ ಟನ್. ಇವತ್ತು ನಮ್ಮ ಹತ್ರ ಇರುವಂತದ್ದು 23,056 ಮೆಟ್ರಿಕ್ ಟನ್. 84% ಇನ್ಕ್ರೀಸ್. ಎಷ್ಟರೊಳಗಡೆ? ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳೊಳಗಡೆ 84% ಇನ್ಕ್ರೀಸ್ ಅನ್ನ ಆಕ್ಸಿಜನ್ ಟ್ಯಾಂಕರ್ಗಳಲ್ಲಿ ಮಾಡಿದ್ದೀವಿ. ಬಹ್ರೇನ್ನಿಂದ, ಕುವೈತ್ನಿಂದ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ನಿಂದ, ಜರ್ಮನಿಯಿಂದ ಹಡಗಿನ ಮುಖಾಂತರ, ಮಿಲಿಟರಿ ಏರ್ಕ್ರಾಫ್ಟ್ ನ ಮುಖಾಂತರ ದೇಶದಲ್ಲಿ ಆಕ್ಸಿಜನ್ ಎಕ್ಸ್ಪ್ರೆಸ್ ರೈಲ್ನ ಮುಖಾಂತರ ಆಕ್ಸಿಜನ್ ಅನ್ನು ತಲುಪಿಸುವಂತ ಕೆಲಸ ಮಾಡಿದ್ದಾರೆ.
ದೇವಿ ಶೆಟ್ಟಿ ಅವರು ಮೊನ್ನೆ ಮಾತನಾಡ್ತಾ ಮಾಧ್ಯಮಕ್ಕೆ ಹೇಳಿದ್ರು, ನರೇಂದ್ರ ಮೋದಿ ಗವರ್ಮೆಂಟ್ ಇಸ್ ಮೂವಿಂಗ್ ಹೆವೆನ್ ಅಂಡ್ ಅರ್ತ್ ಟು ಪ್ರೊಡ್ಯೂಸ್ ಅಂಡ್ ಪ್ರೊವೈಡ್ ಆಕ್ಸಿಜನ್. ಆಕಾಶ ಮತ್ತು ಭೂತಳವನ್ನ ಒಂದು ಮಾಡಿ ಕೆಲಸ ಮಾಡ್ತಾ ಇದೆ ಆಕ್ಸಿಜನ್ ಪ್ರೊಡಕ್ಷನ್ ಕೊಡೋ ದೃಷ್ಟಿಯಿಂದ. ಕರ್ನಾಟಕಕ್ಕೆ 1015 ಮೆಟ್ರಿಕ್ ಟನ್ ಆಕ್ಸಿಜನ್ ಕೊಟ್ಟಿದ್ದಾರೆ. 25 ಜನ ಸಂಸದರು ಏನ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಕೇಳೋರಿಗೆ ನಾ ಹೇಳ್ತಿದ್ದೀನಿ, ಕರ್ನಾಟಕದ ಆಕ್ಸಿಜನ್ ದೊಡ್ಡ ಸಮಸ್ಯೆಯನ್ನು ಬಗೆಹರಿಸೋದ್ರಲ್ಲಿ ಕರ್ನಾಟಕದ 25 ಭಾರತೀಯ ಜನತಾ ಪಾರ್ಟಿಯ ಸಂಸದರು ಕೇಂದ್ರ ಸರ್ಕಾರದ ಜೊತೆಗೆ ನಿರಂತರ ಪ್ರಯತ್ನವನ್ನು ಮಾಡಿ ನಾವು ಇದನ್ನು ಮಾಡಿಸ್ಕೊಟ್ಟಿದ್ದೇವೆ. ಕರ್ನಾಟಕಕ್ಕೆ ಈಗಾಗಲೇ 4 ಆಕ್ಸಿಜನ್ ಎಕ್ಸ್ಪ್ರೆಸ್ ಬಂದಿದೆ. ಆ 4 ಆಕ್ಸಿಜನ್ ಎಕ್ಸ್ಪ್ರೆಸ್ ಬಂದಾಗ ಪ್ರತಿ ಆಕ್ಸಿಜನ್ ಎಕ್ಸ್ಪ್ರೆಸ್ ನಲ್ಲೂ 120 ಮೆಟ್ರಿಕ್ ಟನ್ ಕರ್ನಾಟಕಕ್ಕೆ ಬರ್ತಾ ಇದೆ. ಇನ್ನು ವೆಂಟಿಲೇಟರ್ಗಳದಾಗಲೇ ಸಚಿವರು ಹೇಳಿದ್ದಾರೆ, ಕರ್ನಾಟಕದಲ್ಲಿ ಇವತ್ತಾಗಲೇ 2913 ಫಂಕ್ಷನಿಂಗ್ ವೆಂಟಿಲೇಟರ್ಗಳಿದೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ PM ಕೇರ್ಸ್ ನಿಂದ ವೆಂಟಿಲೇಟರ್ಗಳು ಕರ್ನಾಟಕಕ್ಕೆ ಬಂದಿದೆ. ರೆಮ್ಡೆಸಿವಿರ್ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಕೇಂದ್ರದ ಫಾರ್ಮಾಸ್ಯೂಟಿಕಲ್ ಮಿನಿಸ್ಟರ್ ಆಗಿರುವಂತಹ ನಮ್ಮ ರಾಜ್ಯದ ಸದಾನಂದ ಗೌಡರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಕೋವಿಡ್ ಎರಡನೇ ಅಲೆ ಬರೋದಕ್ಕಿಂತ ಮುಂಚೆ ರೆಮ್ಡೆಸಿವಿರ್ ಕರ್ನಾಟಕ ದೇಶದಲ್ಲಿ ಪ್ರೊಡಕ್ಷನ್ ಆಗ್ತಿದ್ದು 38 ಲಕ್ಷ ಡೋಸು ತಿಂಗಳಿಗೆ. 38 ಲಕ್ಷ ಡೋಸು ತಿಂಗಳಿಗೆ ಪ್ರೊಡಕ್ಷನ್ ಆಗ್ತಿತ್ತು ಎರಡನೇ ಅಲೆ ಬರೋದಕ್ಕಿಂತ ಮುಂಚೆ. ಇವತ್ತು ಕರ್ನಾಟಕ ದೇಶದಲ್ಲಿ 119 ಲಕ್ಷ ಡೋಸ್ಗಳು ಪ್ರೊಡಕ್ಷನ್ ಆಗ್ತಾ ಇದೆ. 213% ಇನ್ಕ್ರೀಸ್ ಕೇವಲ 3-4 ತಿಂಗಳಲ್ಲಿ. ಈ ದೇಶದಲ್ಲಿ ಕೋವಿಡ್ನ ಎರಡನೇ ಅಲೆ ಪ್ರಾರಂಭ ಆದಾಗ ರೆಮ್ಡೆಸಿವಿರ್ ಪ್ರೊಡಕ್ಷನ್ ಮಾಡ್ತಿದ್ದು ದೇಶದಲ್ಲಿ ಇದ್ದಿದ್ದು ಕೇವಲ 22 ಸೈಟ್ಗಳು, 22 ಕಂಪನಿಗಳು. ಇವತ್ತು 60 ಭಾಗಗಳಲ್ಲಿ ಅಂದ್ರೆ 3 ಪಟ್ಟು ಜಾಸ್ತಿಯಾಗಿ ರೆಮ್ಡೆಸಿವಿರ್ ಪ್ರೊಡಕ್ಷನ್ 2-3 ತಿಂಗಳಲ್ಲಿ ನಡೆದಿದೆ. ಕರ್ನಾಟಕಕ್ಕೆ ಈಗಾಗಲೇ 5,75,000 ವಯಲ್ಗಳು ಬಂದಾಗಿದೆ. ಇನ್ನು 4-5 ದಿವಸಗಳಲ್ಲಿ ಇನ್ನು 4.5 ಲಕ್ಷ ವಯಲ್ಗಳು ಕರ್ನಾಟಕಕ್ಕೆ ಬರೋದಿದೆ. ಕರ್ನಾಟಕದ ಕೋಟಾ, ರೆಮ್ಡೆಸಿವಿರ್ ಕೋಟಾ ಏನಿದೆ, ದೇಶದ ಕೋಟಾದಲ್ಲಿ ಸುಮಾರು 11% ರೆಮ್ಡೆಸಿವಿರ್ ಕೋಟಾ ಕರ್ನಾಟಕಕ್ಕಿದೆ. ಕರ್ನಾಟಕಕ್ಕೆ ಟೋಟಲಿ 10 ಲಕ್ಷ ರೆಮ್ಡೆಸಿವಿರ್ ಅನ್ನ 23 ಮೇ ಒಳಗಡೆ ಸಪ್ಲೈ ಮಾಡ್ತೀವಿ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಕಮಿಟ್ಮೆಂಟ್ ಇದೆ. ಅದೇ ರೀತಿ ಇನ್ನೊಂದು ಮಾತ್ರೆ, ಒಂದು ಇಂಜೆಕ್ಷನ್ ತಮಗೆ ಗೊತ್ತಿದೆ, ಟಾಸಿಲುಜುಮ್ಯಾಬ್ ಅಂತ. ಅದನ್ನು ಕೂಡ ಕರ್ನಾಟಕಕ್ಕೆ ಸುಮಾರು 6,900 ಟಾಸಿಲಿಜುಮ್ಯಾಬ್ ಇಂಜೆಕ್ಷನ್ಗಳನ್ನು ಕರ್ನಾಟಕ ಕೊಟ್ಟಾಗಿದೆ. ದೇಶದ ಇಂಜೆಕ್ಷನ್ ಎಷ್ಟು ಪ್ರೊಡಕ್ಷನ್ ಆಗ್ತಿದೆಯೋ ಅದರಲ್ಲಿ 14% ಕರ್ನಾಟಕಕ್ಕೆ ಬಂದಿದೆ. ಮಹಾರಾಷ್ಟ್ರ ಬಿಟ್ರೆ ಕರ್ನಾಟಕಕ್ಕೆ ಅತಿ ಹೆಚ್ಚು ಟಾಸಿಲಿಜುಮ್ಯಾಬ್ ಇಂಜೆಕ್ಷನ್ಗಳನ್ನ ಕೇಂದ್ರ ಸರ್ಕಾರ ಕೊಟ್ಟಿರುವಂಥದ್ದು. PPE ಎಷ್ಟಾಗಿದೆ, N95 ಎಷ್ಟಾಗಿದೆ ಸಚಿವರಾಗಲೇ ಹೇಳಿದ್ದಾರೆ. N95 ಮತ್ತೆ PPE ಪ್ರೊಡಕ್ಷನ್ ಮಾಡ್ಲಿಕ್ಕೆ ಆಗದಲ್ಲೇ ಇದ್ದಂತ ದೇಶ ಎಕ್ಸ್ಪೋರ್ಟ್ ಮಾಡುವಂತಹ ಮಟ್ಟಕ್ಕೆ 8-10 ತಿಂಗಳಲ್ಲಿ ಬಂತು. ಇನ್ನೊಂದು ಬಹಳ ಮುಖ್ಯ ಅಂಶ, ಇವತ್ತು ಕೋವಿಡ್ನ ಎದುರಿಸಬೇಕಾದ್ರೆ ನಾವು ಕೋವಿಡ್ ಕೇರ್ ಸೆಂಟರ್ನ ಮಾಡಬಹುದು, ವೆಂಟಿಲೇಟರ್ ತರಬಹುದು, ಆದರೆ ಆಸ್ಪತ್ರೆಯಲ್ಲಿ ಡಾಕ್ಟರ್ನ ತಗೊಂಡು ಬರ್ಲಿಕ್ಕೆ ಆಗಲ್ಲ ಅನ್ನುವಂಥ ಬಹಳ ದೊಡ್ಡ ಒಂದು ಸವಾಲಿದೆ. ನರೇಂದ್ರ ಮೋದಿ ಪ್ರಧಾನಿ ಆಗಿಲ್ದಲೇ ಇದ್ದಿದ್ರೆ, ನರೇಂದ್ರ ಮೋದಿ ಕಳೆದ 6-7 ವರ್ಷಗಳಲ್ಲಿ ಅವರು ಮಾಡದಂತಹ ಕೆಲಸವನ್ನ ಮಾಡದಲೇ ಇದ್ದಿದ್ರೆ ಈ ದೇಶದಲ್ಲಿ ಡಾಕ್ಟರ್ಗಳ ಕೊರತೆ ಎಷ್ಟಿರ್ತಿತ್ತು ಅಂತ ನಿಮ್ಮ ಎದುರುಗಡೆ ಕೇವಲ ಒಂದಿಷ್ಟು ಅಂಕಿಅಂಶ ಹೇಳ್ತಾರೆ. 2014ರಲ್ಲಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗ ಇಡೀ ದೇಶದಲ್ಲಿ ಅಂಡರ್ ಗ್ರಾಜ್ಯುಯೇಟ್ MBBS ಸೀಟ್ಗಳು ಇಡೀ ದೇಶದಲ್ಲಿ ಇದ್ದಿದ್ದು 54,352. 7 ವರ್ಷಗಳಲ್ಲಿ ನರೇಂದ್ರ ಮೋದಿ ಈ ಸಂಖ್ಯೆಯನ್ನ 84,064ಕ್ಕೆ ಏರಿಸಿದ್ದಾರೆ. 30,000 ಇನ್ಕ್ರೀಸ್ ಆಗಿದೆ MBBS ಸೀಟ್ಗಳು. 55% ಇನ್ಕ್ರೀಸ್ ಇನ್ 7 ಇಯರ್ಸ್ ನರೇಂದ್ರ ಮೋದಿ ಮಾಡಿರುವಂತದ್ದು 7 ವರ್ಷಗಳಲ್ಲಿ. ಈ 55% ಇನ್ಕ್ರೀಸ್ ಆಗಿಲ್ದಲೇ ಇದ್ದಿದ್ರೆ, ಈ 30,000 ಸೀಟ್ಗಳು ಇನ್ಕ್ರೀಸ್ ಆಗಿಲ್ದಲೇ ಇದ್ದಿದ್ರೆ ಈ ದೇಶದಲ್ಲಿ ಇವತ್ತು 30,000 ಡಾಕ್ಟರ್ಗಳು, MBBS ಡಾಕ್ಟರ್ಗಳು ಕಡಿಮೆ ಇರ್ತಿದ್ರು. ಏನ್ ಮಾಡಿದ್ದಾರೆ ನರೇಂದ್ರ ಮೋದಿ ಅಂತ ಪ್ರಶ್ನೆ ಮಾಡುವಂತವರಿಗೆ, ಅಂತ ಬೇಜವಾಬ್ದಾರಿ ನಾಯಕರುಗಳಿಗೆ ಈ ಒಂದು ಅಂಕಿಅಂಶನೇ ಉತ್ತರ ಕೊಡುತ್ತೆ. MBBS ನ ಸೀಟ್ಗಳ ಕಥೆ ಇದಾಯಿತು ಅಂತಂದ್ರೆ, PG ಸೀಟ್ಗಳು, ಪೋಸ್ಟ್ ಗ್ರಾಜ್ಯುಯೇಷನ್ MBBS ಆದ ನಂತರ ಮಾಡುವಂತ ಸೂಪರ್ ಸ್ಪೆಷಾಲಿಟಿಗಳಲ್ಲಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ನಂತರ 18,720 ಪೋಸ್ಟ್ ಗ್ರಾಜ್ಯುಯೇಷನ್ ಸೀಟ್ಗಳನ್ನು ನಮ್ಮ ದೇಶದಲ್ಲಿ ಏರಿಸಿದೆ. ಮುಂಚೆ ಇದ್ದಿದ್ದು 24,000 ಚಿಲ್ಲರೆ, ಇವತ್ತು ದೇಶದಲ್ಲಿ ಇರುವಂತದ್ದು 44,000 ಚಿಲ್ಲರೆ. 73% ಇನ್ಕ್ರೀಸ್ ಪೋಸ್ಟ್ ಗ್ರಾಜ್ಯುಯೇಷನ್ ಸೀಟ್ಗಳಲ್ಲಾಗಿದೆ.
ಇವತ್ತು ನೀವು ಯಾವ MD ಮಾಡಿರುವಂಥ ಡಾಕ್ಟರ್ಗಳು, ಯಾರು ಎಕ್ಸ್ಪರ್ಟ್ಸ್ ಬರ್ತಾ ಇದ್ದಾರೆ ಆಸ್ಪತ್ರೆಗಳಲ್ಲಿ, ನೀವು ಇವತ್ತು ಯಾವುದೇ ಆಸ್ಪತ್ರೆಗೆ ಹೋಗಿ ಎಲ್ಲ ಯಂಗ್ಸ್ಟರ್ಸ್ಗಳಿದ್ದಾರೆ. ಲಾಸ್ಟ್ 7 years ಇಂದ ಪಾಸ್ಔಟ್ ಆಗಿರುವಂತಹ ಬಹಳಷ್ಟು ದೊಡ್ಡ ಡಾಕ್ಟರ್ಗಳ ಸಂಖ್ಯೆಯಲ್ಲಿದ್ದಾರೆ. ಇವರೆಲ್ಲರೂ ಕೂಡ ಇವತ್ತು ಡಾಕ್ಟರ್ ಆಗಿ ಬಂದು ದೇಶದ ಜನಕ್ಕೆ ಸೇವೆ ಮಾಡ್ತಾ ಇದ್ದಾರೆ ಅಂತಂದ್ರೆ ನರೇಂದ್ರ ಮೋದಿ ಸರ್ಕಾರ ಕಳೆದ 6.5-7 ವರ್ಷಗಳಲ್ಲಿ ಮೆಡಿಕಲ್ ಫೆಸಿಲಿಟೀಸ್ಗಳನ್ನ, ಕಾಲೇಜ್ಗಳನ್ನ ತೆರೆದು ಅವರಿಗೆ ಶಿಕ್ಷಣವನ್ನು ಕೊಟ್ಟು ದೇಶದ ಜನಕ್ಕೆ ಬೇಕಾಗುವಂತಹ ಡಾಕ್ಟರ್ಸ್ಗಳನ್ನ ತಯಾರು ಮಾಡಿದ್ದಾರೆ. ಇನ್ನು ವಾರ್ ಫುಟಿಂಗ್ ಕರ್ನಾಟಕದಲ್ಲೂ ಅಷ್ಟೇ ಕಳೆದ 5 ವರ್ಷಗಳಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳ ಪ್ರಯತ್ನದಿಂದಾಗಿ 36% ಇನ್ಕ್ರೀಸ್ ಆಗಿದೆ ಕರ್ನಾಟಕದಲ್ಲಿ ಡಾಕ್ಟರ್ ಸೀಟ್ಗಳು, MBBS ನದ್ದು. ಅದೇ ರೀತಿ PG ಸೀಟ್ಗಳು ಕರ್ನಾಟಕದಲ್ಲಿ 52% ಇನ್ಕ್ರೀಸ್ ಆಗಿದೆ. ಕೇಂದ್ರ ಸರ್ಕಾರ ಇದು ಯಾವುದು ಕೆಲಸ ಮಾಡದಲ್ಲೇ ಇದ್ದಿದ್ರೆ, ನರೇಂದ್ರ ಮೋದಿ ಕೆಲಸ ಮಾಡದಲ್ಲೇ ಇದ್ದಿದ್ರೆ ದೇಶದಲ್ಲಿ ಇವತ್ತು ಕೊರೋನಾ ಬಂದಂತಹ ಸಂದರ್ಭದಲ್ಲಿ ಅತ್ಯಂತ ದೊಡ್ಡ ಡಾಕ್ಟರ್ಗಳ ಕೊರತೆ ಉಂಟಾಗಿರ್ತಿತ್ತು. ಟೆಸ್ಟಿಂಗ್ ಕೆಪಾಸಿಟಿ ಕೋವಿಡ್ ಬರೋದಕ್ಕಿಂತ ಮುಂಚೆ ಜನವರಿ 2020ರಲ್ಲಿ ಮೊದಲನೇ ಕೇಸ್ ಬಂದಾಗ, ಸ್ನೇಹಿತರೆ ನೀವು ಆಶ್ಚರ್ಯ ಪಡ್ತೀರಿ, ದೇಶದಲ್ಲಿ ಕೋವಿಡ್ ನ ಟೆಸ್ಟ್ ಮಾಡಲಿಕ್ಕೆ ಇಡೀ ದೇಶದಲ್ಲಿ ಇದ್ದಿದ್ದು ಒಂದೇ ಒಂದು ಲ್ಯಾಬೊರೇಟರಿ, ಭಾರತದಂತ ದೊಡ್ಡ ದೇಶದಲ್ಲಿ ಇದ್ದಿದ್ದು ಒಂದು ಲ್ಯಾಬೊರೇಟರಿ ಜನವರಿ 2020ರಲ್ಲಿ. ಇವತ್ತು ಭಾರತದಲ್ಲಿ 2463 ಲ್ಯಾಬೊರೇಟರಿಗಳು ದೇಶದಾದ್ಯಂತ ಕೋವಿಡ್ ನ ಟೆಸ್ಟಿಂಗ್ ಮಾಡುವಂತ ಸೌಲಭ್ಯ ಹೊಂದಿದೆ. ಒಂದೇ ಒಂದು ದಿನದಲ್ಲಿ 15 ಲಕ್ಷ ಟೆಸ್ಟಿಂಗ್ ಮಾಡುವಂತ ಟೆಸ್ಟಿಂಗ್ ಕೆಪಾಸಿಟಿ ಈ ದೇಶದಲ್ಲಿ. ಕೋವಿಡ್ ಪ್ರಾರಂಭ ಆದಾಗ ಒಂದೇ ಒಂದು ಟೆಸ್ಟಿಂಗ್ ಮೆಕ್ಯಾನಿಸಮ್ ಕೂಡ, ಟೆಸ್ಟಿಂಗ್ ವಯಲ್ಸ್ ಇರ್ಬೋದು, ಟೆಸ್ಟಿಂಗ್ ಮಾಡುವಂತ ಸೌಕರ್ಯಗಳಿರ್ಬೋದು, ಒಂದೇ ಒಂದು ಈ ದೇಶದಲ್ಲಿ ಇರಲಿಲ್ಲ. ಪ್ರತಿಯೊಂದು ಆಮದು ಮಾಡ್ಕೊಳ್ಬೇಕಿತ್ತು. ಆದ್ರೆ ಇವತ್ತು ವೈರಲ್ ಟ್ರಾನ್ಸ್ಪೋರ್ಟ್ ಮೀಡಿಯಂನಿಂದ ಹಿಡಿದು ಟೆಸ್ಟಿಂಗ್ ಕಿಟ್ಸ್ ನವರೆಗೆ ಭಾರತದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಪ್ರೊಡಕ್ಷನ್ ಮೇಡ್ ಇನ್ ಇಂಡಿಯಾದಲ್ಲಿ ಇವತ್ತು ಪ್ರಾರಂಭ ಆಗ್ತಾ ಇದೆ. ಕೇವಲ ಕರ್ನಾಟಕದಲ್ಲಿ 68 ಗವರ್ಮೆಂಟ್ ಟೆಸ್ಟಿಂಗ್ ಲ್ಯಾಬ್ಗಳು, 128 ಪ್ರೈವೇಟ್ ಟೆಸ್ಟಿಂಗ್ ಲ್ಯಾಬ್ಗಳಿದೆ. ಇಲ್ಲಿವರೆಗೆ ಕರ್ನಾಟಕದಲ್ಲಿ 2.82 crore ಸ್ಯಾಂಪಲ್ಗಳನ್ನು ನಾವು ಟೆಸ್ಟಿಂಗ್ ಮಾಡಿದ್ದೀವಿ. ಬೆಡ್ಗಳನ್ನು ಎಷ್ಟು ಜಾಸ್ತಿ ಆಯಿತು ಅಂತ ಪ್ರತಿಯೊಂದು ಕರ್ನಾಟಕದ ದೇಶದ ಅಂಕಿಅಂಶವನ್ನು ಬಹಳ ಸ್ಪಷ್ಟವಾಗಿ ಸಚಿವರು ಕೊಟ್ಟಿದ್ದಾರೆ. ಒಂದೇ ಒಂದು ICU ಬೆಡ್ಗಳು ದೇಶದಲ್ಲಿ, ಈ ಅಂಕಿ ಅಂಶವನ್ನು ದಯವಿಟ್ಟು ಗಮನಿಸಿ. ಕಾಂಗ್ರೆಸ್ನ ನಾಯಕರು ಇದಕ್ಕೆ ಉತ್ತರ ಕೊಡಬೇಕು. ನರೇಂದ್ರ ಮೋದಿ ಏನು ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡುವಂತವ್ರು ಇದಕ್ಕೆ ಉತ್ತರ ಕೊಡಬೇಕು. ಕೋವಿಡ್ ನ ಮೊದಲ ಅಲೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ದೇಶದಲ್ಲಿದ್ದಿದ್ದು 2168 ICU ಬೆಡ್ಗಳು. ಮತ್ತೆ ರಿಪೀಟ್ ಮಾಡ್ತೀನಿ ನಾನು, 2168 ICU ಬೆಡ್ ಈ ದೇಶದಲ್ಲಿ ಇದ್ದಿದ್ದು. ಇವತ್ತು ನಮ್ಮಲ್ಲಿರುವಂಥದ್ದು 92,000 ICU ಬೆಡ್ಗಳು. 42% ಜಂಪ್ ಆಗಿದೆ ICU ಬೆಡ್ಗಳಲ್ಲಿ ಈ ದೇಶದಲ್ಲಿ. ಕೋವಿಡ್ ನ ಮೊದಲ ಅಲೆಗೂ ಇವತ್ತಿಗೂ ಏನ್ ಮಾಡಿದ್ದೀವಿ ಅನ್ನುವಂಥದ್ದು ಕರ್ನಾಟಕದ ವಿವರವನ್ನ ಆಗ್ಲೇ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಕರ್ನಾಟಕಕ್ಕೆ ಆಕ್ಸಿಜನ್ ನ ವಿಶೇಷವಾಗಿ ಸಪ್ಲೈ ಮಾಡುವಂತ ದೃಷ್ಟಿಯಿಂದ ಪ್ರತಿ ಜಿಲ್ಲೆಗೂ ಕೂಡ ಒಂದು ಆಕ್ಸಿಜನ್ ಸಪ್ಲೈ ಪ್ಲಾಂಟ್ ಈಗಾಗಲೇ ಕೊಟ್ಟಾಗಿದೆ. ಅದರಲ್ಲಿ ವಿಶೇಷವಾಗಿ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಧರ್ಮೇಂದ್ರ ಪ್ರಧಾನ್ ಅವರು ವಿಶೇಷ ಆಸಕ್ತಿ ತೆಗೆದುಕೊಂಡು ಕರ್ನಾಟಕಕ್ಕೆ ಪ್ರತಿಯೊಂದು ಜಿಲ್ಲೆಗೂ ಕೂಡ ಒಂದು ಆಕ್ಸಿಜನ್ ಸಪ್ಲೈ ಪ್ಲಾಂಟ್ ಈಗಾಗಲೇ ಘೋಷಣೆ ಮಾಡಾಗಿದೆ. DRDO ಒಂದು ಡ್ರಗ್ ನ ತಂದಾಗಿದೆ. ಈಗಾಗಲೇ ಆ ಡ್ರಗ್ ನ ಎಫಿಕಸಿಯನ್ನು ನಾವಾಗಲೇ ನೋಡ್ತಾ ಇದ್ದೀವಿ. ಈ ಎಲ್ಲ ಒಂದು ಕಡೆ ಆಗ್ತಾ ಇರಬೇಕಾದ್ರೆ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿಯ ಅಪೋಸಿಷನ್ ಅವರ ಟೂಲ್ ಕಿಟ್ ಏನಿತ್ತು, ಆ ಟೂಲ್ ಕಿಟ್ ನ ಆಧಾರದಲ್ಲಿ ದೇಶಕ್ಕೆ, ರಾಜ್ಯಕ್ಕೆ ಅವಮಾನ ಆಗುವಂತ, ಜನ ಸತ್ರು ಪರವಾಗಿಲ್ಲ, ಜನರ ಚಿತೆಯ ಮೇಲೆ ನಮ್ಮ ರಾಜಕೀಯ ಬೇಳೆ ಬೆಳೆಸ್ಕೊಳ್ತೀವಿ ಅನ್ನುವಂತ ರಾಜಕೀಯವನ್ನು ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. ನಾನಿವತ್ತು ಕರ್ನಾಟಕದ ಎಲ್ಲ ಬೇಜವಾಬ್ದಾರಿ ಇರುವಂತಹ ಇರ್ರೆಸ್ಪಾನ್ಸಿಬಲ್, ಇನ್ಸೆನ್ಸಿಟಿವ್ ಕಾಂಗ್ರೆಸ್ ನಾಯಕರಿಗೆ ಒಂದು ಹೇಳ್ತೇನೆ, ದೇವೇಗೌಡರನ್ನ ನೋಡಿ ಈ ಸಂದರ್ಭದಲ್ಲಿ ರಾಜಕೀಯವನ್ನ ಹೇಗೆ ಮಾಡಬೇಕು ದೇಶ ಸಂಕಷ್ಟದಲ್ಲಿದ್ದಾಗ ಅಂತ ನಾವು ಕಲಿಬೇಕಿದೆ. ದೇವೇಗೌಡರು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ರು. ಯಾವ ರೀತಿ ಕೊರೋನಾದ ಸಂದರ್ಭದಲ್ಲಿ ನಾವು ದೇಶ ಎದುರಿಸಬೇಕು ಅನ್ನುವಂತ ಸಲಹೆಗಳನ್ನು ಕೊಟ್ಟಿದ್ರು. ಆದ್ರೆ ಆ ಪತ್ರವನ್ನ ಮಾಜಿ ಪ್ರಧಾನಿ ದೇವೇಗೌಡರು ಬಹಿರಂಗ ಮಾಡಿ ಟೀಕಿಸಿ ಪತ್ರ ಬರೆದು ರಾಜಕೀಯ ಮಾಡಿಕೊಳ್ಳಿಲ್ಲ. ಪ್ರಧಾನಮಂತ್ರಿಗಳಿಗೆ ಫೋನ್ ನಲ್ಲಿ ತಿಳಿಸಿ ಪತ್ರವನ್ನ ಅವರು ಬರೆದಿದ್ರು. ಈ ರೀತಿ ಸಜೆಷನ್ಸ್ ಗಳನ್ನ ಕೊಟ್ಟಿದ್ದಾರೆ, ಬಹಳ ಒಳ್ಳೆ ಸಜೆಷನ್ ಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ದೇವೇಗೌಡರು ಬರೆದಿದ್ದಾರೆ ಅಂತ ಹೇಳಿ ಸ್ವತಃ ದೇವೇಗೌಡರು ಹೇಳಲಿಲ್ಲ, ಮಾನ್ಯ ಪ್ರಧಾನಿಗಳು ಹೇಳಿದ್ರು. ದೇಶ ಸಂಕಷ್ಟದಲ್ಲಿರಬೇಕಾದಾಗ ಒಬ್ಬ ವಿರೋಧ ಪಕ್ಷದಲ್ಲಿರುವಂತವರು ಯಾವ ರೀತಿ ಮಾಡಬೇಕು, ಮುತ್ಸದ್ದಿತನ ಹೇಗೆ ತೋರಿಸಬೇಕು ಅನ್ನೋದನ್ನ ದೇವೇಗೌಡರು ತೋರಿಸಿದ್ರು.
ನೀವು ಬೇರೆ ರಾಜ್ಯಕ್ಕೋ ಬೇರೆ ದೇಶಕ್ಕೋ ಹೋಗಿ ಎಕ್ಸಾಂಪಲ್ನ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಕರ್ನಾಟಕದ ಕಾಂಗ್ರೆಸ್ ನಾಯಕರುಗಳು, ಮಾಜಿ ಪ್ರಧಾನಿ ದೇವೇಗೌಡರು ಇಡೀ ಕರ್ನಾಟಕಕ್ಕೆ, ದೇಶಕ್ಕೆ ಒಬ್ಬ ಮಾದರಿ ಮುತ್ಸದ್ದಿ ರಾಜಕೀಯ ನಾಯಕರು. ಇಂತಹ ಸಂದರ್ಭದಲ್ಲಿ ಹೇಗಿರಬೇಕು ಅಂತ ಮೇಲ್ಪಂಕ್ತಿ ಹಾಕೊಟ್ಟಿದ್ದಾರೆ. ನಾವು ಅವರಿಂದ ಇವತ್ತು ನೋಡಿ ಕಲಿಬೇಕಾಗಿರೋದು ಬಾಕಿ ಇದೆ. ಇದೆಲ್ಲದರ ಜೊತೆಗೆ ನಾನು ಇನ್ನೊಂದು ಒಂದೇ ನಿಮಿಷ ಅಣ್ಣ, ಬಹಳ ಇಂಪಾರ್ಟೆಂಟ್ ಇದೆ. ನಾವು ಬೆಡ್ ನ ವಿಚಾರವನ್ನ ನಿಮ್ಮ ಎದುರುಗಡೆ ತಿಳಿಸಿದ್ವಿ. ಇರ್ಲಿ ಅಣ್ಣ, ಒಂದ್ ನಿಮಿಷ ಇದು ಕೇಳಿ, ಒಂದ್ ನಿಮಿಷ ಕೇಳಿ ಅಣ್ಣ, ಕೇಳ್ತೀನಿ ಒಂದ್ ನಿಮಿಷ. ಅಂಕಿ ಸಂಖ್ಯೆ ಹೇಳ್ತಿಲ್ಲ. ಒಂದು ಬೆಡ್ ಬ್ಲಾಕಿಂಗ್ ನ ವಿಚಾರದಲ್ಲಿ ಆಯ್ತು, ಏನೋ ಕ್ವಶನ್ ಇದ್ರೆ ಕೇಳ್ರಪ್ಪ. ಒಂದ್ ನಿಮಿಷ ಕ್ವಶನ್ಸ್ ಇದ್ರೆ ಕೇಳ್ರಿ.